ಇದೀಗ ಈ ಸಭೆಯನ್ನ ಉದ್ದೇಶಿಸಿ ಪರಮ ಪೂಜ್ಯ ಮಾತೋಶ್ರೀ ಮಹಾದೇವಿ ಅಮ್ಮನವರು ಈ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನ ದಯಪಾಲಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಸದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸರ್ವ ಕಾರ್ಯಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಈ ಬಬಲಾದಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಠದ ಅಧಿಪತಿಗಳಾದ ಗುರುಗಳ ಪಾದಕ್ಕೂ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಕ್ಷೇತ್ರಾದಿ ದೇವತೆ ಚಂದ್ರಮ್ಮ ತಾಯಿಯವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿನ ಬಹು ವಿಶೇಷವಾಗಿ ಆಚರಿಸಲ್ಪಡ್ತಕ್ಕಂಥ ಕೌದಿ ಜಾತ್ರೆಯ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲ ಶಿವಶರಣೆಯರು ಮುದ್ದು ಬಾಲಕ ಬಾಲಕಿಯರು ಬಾಲಕಿಯರಿಗೆ ಶರಣಾರ್ಥಿಗಳು. ಕೌದಿಯಲ್ಲಿ ಕಲೆ ಉಂಟು, ಹಾದಿಯಲ್ಲಿ ಗತಿ ಉಂಟು, ಮಾತಿನಲ್ಲಿ ಮಿತಿ ರುಚಿ ಶುಚಿ ಸತ್ಯ ಒಳಗೊಂಡಿರಲಿ ಎಂದು ಹೇಳುವ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಕೌದಿ ಮಹಿಮೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತೈತಿ. ಈ ಕೌದಿಯ ಒಂದು ಸೇವೆಯನ್ನು ಕೌದಿ ಹೊಲಿಯುವ ಸೇವೆಯನ್ನು ಈ ವರ್ಷ ಜಾತ್ರೆಯನ್ನು ನೀವೆಲ್ಲರೂ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀರಿ. ಇದ್ರ ವಿಶೇಷ ಏನಪ್ಪ ಅಂತಂದ್ರೆ ನಿಮ್ಮ ಕೌದಿನ ಯಾಕೆ ತಗೊಂಡು ಬಾಂದರು, ಕೌದಿನ ಯಾಕೆ ಹೊಲಿ ಅಂತಂದರು, ಅಥವಾ ಮತ್ತೇನಾರ ಮಾರ್ಕೆಟ್ದೊಳಗೆ ರೆಡಿಮೇಡ್ ಆಗಿರ್ತಕ್ಕಂಥವುಗಳನ್ನ ತಂದು ಕೊಡ್ಬಹುದಾಗಿತ್ತು. ಆದ್ರೆ ಈ ಕೌದಿಗಳನ್ನು ನೀವು ಹೊಲಿದುಕೊಂಡು ಚೆನ್ನಾಗಿ ಮಾಡಿಕೊಂಡು ಅದು ಆ ಗುರು ಮಠಕ್ಕೆ ಗುರುಪಾದಕ್ಕೆ ಸಲ್ಲಿಸ್ರಿ ಅಂಥೇಳಿ ನಿಮಗೆ ಹೇಳಿದಾರೆ. ಇದ್ರ ವಿಶೇಷತೆ ಎಲ್ಲಿದ್ದೀರಿ, ಹಿಂದಿರ್ತಕ್ಕಂಥ ಮಹತ್ವ. ಇದು ಒಂದು ಸೇವೆ, ಇದೊಂದು ಕಲೆ, ಇದೊಂದು ಗುರುಪಾದಕ್ಕೆ ಅರ್ಪಿಸ್ತಕ್ಕಂಥ ಸೇವೆ. ಕೌದಿ ಹೊಲಿಯುವುದು ಒಂದು ಕಲೆ. ಯಾಕಂತಂದ್ರೆ ಆ ಕೌದಿ ಒಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಕಲೆ ಅಡಗೈತೆ. ಅಲ್ಲಿ ಒಂದು ಸ್ವಸ್ತಿಕ ಚಿಹ್ನೆಗಳನ್ನು ಅಳವಡಿಸಿರ್ತಾರ, ಕುಂಭ, ಓಂಕಾರ, ಶ್ರೀಕಾರ, ಸುಂದರವಾಗಿರ್ತಕ್ಕಂಥ ಹೂಗಳು, ಅನೇಕ ಕಲಾಕೃತಿಗಳನ್ನೆಲ್ಲ ಅಲ್ಲೊಂದು ಕಲೆ ಅಂತಕ್ಕಂಥದ್ದು ಅರಳದತಿ. ಸಂಗೀತ ಹೇಗೆ ಕಲೆನೋ, ನೃತ್ಯ ಹೇಗೆ ಕಲೆನೋ, ಇವೆಲ್ಲ ಒಂದು ಚಿತ್ರಕಲೆ ಹೇಗೆ ಕಲೆನೋ, ಹಾಗೆ ಈ ಕೌದಿ ಹೊಲಿದು ಒಂದು ಕಲೆ. ಇದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಉಳಿಲಿ, ಇದು ಬೆಳಿಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡ ಕೌದಿಯನ್ನ ನಿಮಗೆಲ್ಲರಿಗೂ ಇದು ಮರೆಯಲಾರದೆ ನಶಿಸಿ ನಾಶವಾಗಿ ಹೋಗಬಾರ್ದು, ಇದರ ಕಲೆ ಉಳಿಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಈ ಒಂದು ಉದ್ದೇಶ ಇಟ್ಟುಕೊಂಡ ಈ ಕೌದಿ ಜಾತ್ರೆನ ಮಾಡಲಾಗುತ್ತದೆ. ಆದ್ರೆ ಕೌದಿ ಅಂತಂದ್ರೆ ಇದ್ರ ಇನ್ನೂ ವಿಶೇಷ ಏನಂತಂದ್ರೆ ಈ ಒಂದು ಕೌದಿ ಹೊಲಿಬೇಕಾದ್ರೆ ಎಲ್ಲ ಒಂದು ಬಟ್ಟೆಗಳನ್ನೆಲ್ಲ ಪ್ರತಿಯೊಂದು ಬಟ್ಟೆಗಳನ್ನೆಲ್ಲ ಜೋಡಿಸಿ ಚೆಂದಾಗಿ ಹೆಣಿತೀರಿ ನೀವೆಲ್ಲ ತಾಯಂದಿರ ಅಂತಂದ್ರೆ ಅದರ ಎಲ್ಲ ಇಲ್ಲಿ ಬಬಲಾದಿಯ ಮಠದಲ್ಲಿ ಇದೇನಪ್ಪ ಅಂತಂದ್ರೆ ಎಲ್ಲ ಒಂದು ಧರ್ಮ ಜಾತಿ ಪಂಗಡಗಳನ್ನು ಇದು ಮಾಡ್ಲಾರ್ದ ಜಾತ್ಯತೀತವಾಗಿರ್ತಕ್ಕಂಥದ್ದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಮಠ. ಇಲ್ಲಿ ಎಲ್ಲ ಜಾತಿ ಏನೂ ಭೇದ ಭಾವನೆ ಇಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಳ್ತಕ್ಕಂಥ ಭಾವನೆಯನ್ನು ಇಟ್ಕೊಂತ ಇಲ್ಲಿ ಒಂದು ಮೇಕ ಮುಂಗಲಿ ಕಟ್ಟಿದ ತೀರನಿಗೆ ಅಂತ ಹೇಳ್ಯಾರ ಚಿಕ್ಕಯ್ಯಪ್ಪಗಳು. ಮೇಕ ಮುಂಗಲಿ ಒಂದು ಭಕ್ತಿ ಒಂದು ಜ್ಞಾನವನ್ನು ಅನುಸರಿಸಿ ಆ ಪದ್ಧತಿಯನ್ನು ಆಚರಿಸ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಆ ಭಕ್ತಿಗೆ ಮಾತ್ರ ಇಲ್ಲಿ ಭಕ್ತಿ ಜ್ಞಾನಕ್ಕನ್ನು ಬೆಲೆ ಕೊಡಲಾಗ್ತದೆ. ಅದಕ್ಕಾಗಿ ಇಲ್ಲಿ ಜಾತಿ ಮತ ಪಂಥ
ಯಾವುದೂ ಸಂಬಂಧ ಇಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡ ಎಲ್ಲ ಒಂದು ಬಟ್ಟೆಗಳನ್ನ ಕೂಡಿಸಿ ಒಂದು ಸುಂದರವಾಗಿರ್ತಕ್ಕಂಥ ಕೌದಿನ ಹೊಲಿದಾಗ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಕಲೆ ಹರಡ್ತೈತೆ, ಅಲ್ಲೊಂದು ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಎಲ್ಲ ಎಲ್ಲ ಜನರು ಕೂಡಿ ಮಠಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಎಲ್ಲರೂ ಕೂಡಿ ಒಂದಾದಾಗ ನಮಗೆಲ್ಲ ಸುಖ ಶಾಂತಿ ಅಂತಕ್ಕಂಥದ್ದು ದೊರೀತೈತಿ ಆ ಭಗವಂತನಲ್ಲಿ. ಒಂದು ತಾಯಿಗೆ ತನ್ನ ಮಕ್ಕಳು ಎಲ್ಲರೂ ಹೊಂದಾಣಿಕೆಯಿಂದ ಸಂತೋಷದಿಂದಾಗ ಆ ತಂದೆ ತಾಯಿಗೆ ಸಂತೋಷ ಅನಿಸ್ತೈತಲ್ಲ, ಹೇಗೋ ಹಾಗೆ ತನ್ನ ಭಕ್ತರು ಎಲ್ಲ ಜಾತಿ ಮತ ಪಂಥವನ್ನು ಪರಿಗಣಿಸಲಾರ್ದ ಎಲ್ಲರೂ ಸಂತೋಷವಾಗಿ ಗುರು ಸೇವೆಯನ್ನು ಮಾಡ್ತಾ ಎಲ್ಲ ಸಂತೋಷದಿಂದ ಇದ್ರೆ ಆ ಗುರುಗಳಿಗೂ ಸಂತೋಷ ಆಗ್ತೈತೆ. ಅಂದ್ರೆ ಗುರುವಿನ ಮಹಿಮೆ ಅಂತಕ್ಕಂಥದ್ದು ಬಹಳ ಅಪಾರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಒಂದು ಭವಬಂಧನದಿಂದ ಭವ ನಾಶದಿಂದ ಬಿಡುಗಡೆ ಮಾಡೋರು ಯಾರಪ್ಪ ಅಂತಂದ್ರೆ ಕೇವಲ ಸದ್ಗುರುನಾಥಗಳು ಮಾತ್ರ ಈ ಭವಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಅದಕ್ಕಾಗಿ ನೀವು ಕೌದಿ ಒಂದು ಹೊಲಿದದ ಸೇವೆ ಇದೆ, ಗುರುಪಾದಕ್ಕೆ ಸಲ್ಲಿಸ್ತೀರಿ ಸೇವೆ, ಇದೊಂದು ಸೇವೆ. ಯಾಕಂತಂದ್ರೆ ಶಿವನು ಅಭಿಷೇಕ ಪ್ರಿಯ, ಅಭಿಷೇಕ ಹಾಲು ಮೊಸರು ತುಪ್ಪವನ್ನ ಶಿವಲಿಂಗದ ಮೇಲೆ ಹಾಕ್ತೀರಿ ನೀವು, ಸಂತೋಷಗೊಳ್ತಾನೆ ಶಿವ. ಇಲ್ಲ ಅಂತಂದ್ರೆ ಕೇವಲ ನೀರನ್ನು ಮಾತ್ರ ನೀರಷ್ಟು ಹಾಕಿದ್ರು ಕೂಡ ಆ ಭಗವಂತ ಸಂತೋಷ ಪಡ್ತಾನೆ, ಶಿವ ಪ್ರಸನ್ನನಾಗ್ತಾನೆ. ಹೇಗೋ ಹಾಗೆ ಆ ವಿಷ್ಣು ಅಲಂಕಾರ ಪ್ರಿಯ, ಅವನಿಗೆ ಅಲಂಕಾರದಿಂದ ಅವನನ್ನು ಒಲಿಸ್ಕೊಳಕ್ ಸಾಧ್ಯ ಆಗ್ತದೆ. ದೇವಿ ಸ್ತೋತ್ರಗಳನ್ನ ಸ್ತುತಿಗಳನ್ನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಆ ಸ್ತೋತ್ರ ಸ್ತುತಿ ಮಾಡೋದ್ರಿಂದ ಆ ದೇವಿಯನ್ನು ಪ್ರಸನ್ನ ಮಾಡ್ಕೊಂಡು ಇಷ್ಟಾರ್ಥಗಳನ್ನು ಪಡ್ಕೊಳ್ತೀವಿ. ಹೇಗೋ ಹಾಗೆ ಗುರುಗಳು ಸೇವೆಯಿಂದ ಪ್ರಸನ್ನನಾಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಅವರು ದಯಪಾಲಿಸ್ತಾರೆ, ನಿಮ್ಮ ಭವಬಂಧನದಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಕೌದಿ ಅಂತಕ್ಕಂಥದ್ದು ಇದು ಒಂದು ಸೇವೆ, ಗುರುಪಾದಕ್ಕೆ ಅರ್ಪಿಸ್ತಕ್ಕಂಥ ಸೇವೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರ್ಬೇಕಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಾರೆ. ಅದರಿಂದ ಸುಖ ಶಾಂತಿ ನೆಮ್ಮದಿ ಸಿಗ್ತಾವ ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತಿನ ದಿನ ಜಾತ್ರೆಯನ್ನು ಮಾಡ್ಲಾಗ್ತದೆ. ಅದಕ್ಕಾಗಿ ಈ ಒಂದು ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಸಿರಿಯಲ್ಲಿ ಜಂಗಮವ ಮರೆದನಾಗಿ, ಅರಿದೊಡೆ ಸಂಸಾರ ಹೊದ್ದಲ್ಲಿವನೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಶರಣರು. ಅಂತಂದ್ರ ನಮಗೆ ಕಷ್ಟಗಳಿಂದ ನಾವು ಭವಬಂಧನದಿಂದ ಮುಕ್ತರಾಗಬೇಕಾಗಿರ್ತಂದ್ರೆ ಕೇವಲ ಗುರುವಿನ ಶರಣಾಗತನಾಗಿ ಗುರುವಿನ ಮಾರ್ಗದರ್ಶನ ನಡೆದುಕೊಂಡು ಹೋದದ್ದೇ ಆದ್ರೆ ನಾವು ದುಃಖದಿಂದ ಬಿಡುಗಡೆ ಆಗ್ತೀವಿ. ಮೋಕ್ಷ ಅಂತಂದ್ರ ದುಃಖದಿಂದ ಬಿಡುಗಡೆ, ಆನಂದ ಪ್ರಾಪ್ತಿ. ಅಂತ ಆನಂದ ಪ್ರಾಪ್ತಿ ಈ ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರೆ ಕೇವಲ ಮಾರ್ಗ ಅಂತಂದ್ರ ಗುರು ಮಾರ್ಗದರ್ಶನ, ಗುರು ಸೇವೆ, ಗುರು ಪ್ರಸನ್ನತೆ ಮಾಡಿದಾಗ ಮಾತ್ರ ಅಲ್ಲಿ ಆ ಒಂದು ನಾವು ಉದ್ಧಾರಕ್ಕೆ ಸಾಧ್ಯತೆ. ಹಾಗೆ ಇಲ್ಲಿ ಅದಕ್ಕೆ ಗುರುಗಳ ಪ್ರಸನ್ನ ಆಗ್ಬೇಕಾಗಿತ್ತಂತಂದ್ರೆ ಈ ಹಿಂದಿನ ಜನ್ಮದಲ್ಲಿ ಲಿಂಗವನ್ನ ಭಗವಂತನನ್ನ ಮರೆತದ್ದಕ್ಕಾಗಿ ಭಗವಂತನ ಸ್ಮರಣೆ ಇಲ್ಲದೆ ಕೇವಲ ಅನಾಚಾರದಿಂದ ನಡೆದದ್ದಕ್ಕಾಗಿ ನಾವು ಭವಬಂಧನದೊಳಗೆ ಸಿಲುಕೊಂಡಿವಿ, ಕಷ್ಟದೊಳಗೆ ಸಿಲುಕೊಂಡಿದೆ. ಹಿಂದಿನ ಜನ್ಮದಲ್ಲಿ ಜಂಗಮರನ್ನು ಮರೆದದ್ದಕ್ಕಾಗಿ ಮಹಾತ್ಮರ ಸಂತರ ಜ್ಞಾನಿಗಳ ಶರಣರ ಮಾತುಗಳನ್ನು ನಾವು ಕೇಳಿ ಅವರ ಆಚರಣೆಯಲ್ಲಿ ನಡೆಯದೇ ಹೋದದ್ದರಿಂದ ನಾವು ಭವಬಂಧನದೊಳಗೆ ಸಿಲುಕೊಂಡೆವು. ಆ ಭವಬಂಧನದಿಂದ ಮುಕ್ತರಾಗಬೇಕಾಗಿತ್ತಂದ್ರ ನಾವು ಸುಖವನ್ನ ಮುಕ್ತಿಯನ್ನ ಸುಖವನ್ನು ಪಡಿಬೇಕಾಗಿತ್ತಂದ್ರ ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ಕೇವಲ ಅಂತಂದ್ರ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಾವು ಉದ್ಧಾರ ಆಗ ಸಾಧ್ಯತೆ. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕೌದಿ ಎಲ್ಲ ಒಂದು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಕೂಡಿಸಿ ಒಂದು ದೊಡ್ಡ ಕೌದಿಯನ್ನ ಅಲ್ಲಿ ಒಂದು ಕೌದಿ ಆಗ್ತೈತಿ. ಒಂದು ಭಾವನೆ, ಗುರುವಿಗೆ ಒಂದು ಭಾವನೆ, ಗುರು ಕರುಣೆ, ಎಲ್ಲರನ್ನ ಜ್ಞಾನ ದೃಷ್ಟಿಯಿಂದ ನೋಡ್ತಾರಂತ. ಭಕ್ತರನ್ನ ಶರಣಾಗತನಾಗಿ ಬಂದಿರತಕ್ಕಂತ ಭಕ್ತರನ್ನ ಜ್ಞಾನ ದೃಷ್ಟಿನಿಂದ ಸಮನಾಗಿ ನೋಡ್ತಾರ ಅವರು ಗುರುಗಳು. ಜ್ಞಾನಿಗಳ ಲಕ್ಷಣ ಏನಂತಂದ್ರ ಜ್ಞಾನಿ, ಅಜ್ಞಾನಿ, ಪಶು ಪಕ್ಷಿ ಪ್ರಾಣಿ ನಾಯಿ ಕತ್ತೆ ಎಲ್ಲರಲ್ಲಿಯೂ ಒಂದು ಸಮಭಾವನೆ ನೋಡ್ತಾರೆ. ಎಲ್ಲರಲ್ಲಿಯೂ ಭಗವಂತನ ಸನ್ನಿಧಾನ ದೈವತ್ವವಿದೆ ಅಂತೇಳಿ ಎಲ್ಲರಲ್ಲಿಯೂ ಆ ಭಗವಂತನನ್ನೇ ನೋಡ್ತಾರ. ಸಕಲ ಪ್ರತಿಯೊಂದು ವಸ್ತುಗಳಲ್ಲಿ ಆ ಭಗವಂತನನ್ನೇ ನೋಡಿ ಅಲ್ಲಿ ಗೌರವಿಸಲಾಗ್ತೈತೆ. ಅವ್ರ ಜ್ಞಾನಿಯ ಲಕ್ಷಣ. ಹೇಗೋ ಹಾಗೆ ಕೌದಿಲಿ ಅನೇಕ ತರದ ಬಟ್ಟೆಗಳನ್ನೆಲ್ಲ ಕೂಡಿಸಿ ಒಂದಾಗ್ತೈತಿ. ಆ ಒಂದು ಉದ್ದೇಶ ಜ್ಞಾನ ದೃಷ್ಟಿನ ಇಟ್ಟುಕೊಂಡನು ಈ ಕೌದಿನ ನಮಗೆ ಸಂದೇಶ ಹೇಳ್ತೈತಿ. ಎಲ್ಲವನ್ನ ನಾವು ಸಮಾನ ದೃಷ್ಟಿಯಿಂದ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ನಮಗ ಅಲ್ಲಿ ಆ ಕೌದಿ ಸಂದೇಶ ಏನ್ ಹೇಳ್ತಂದ್ರೆ ನಮ್ಮ ಜ್ಞಾನವನ್ನು ಹೇಳ್ತಂದ್ರೆ ಎಲ್ಲರಲ್ಲಿಯೂ ದೈವತ್ವವನ್ನು ಕಾಣಬೇಕು. ದೈವತ್ವವನ್ನು ಕಾಣೋದ್ರಿಂದ ಎಲ್ಲರನ್ನ ಗೌರವಿಸೋದ್ರಿಂದ ಅಲ್ಲಿ ದ್ವೇಷ ಅಂತಕ್ಕಂಥದ್ದ ಆಮೇಲೆ ಅಲ್ಲಿ ಒಂದು ಸಮಸ್ಯೆ ಅಂತಕ್ಕಂಥ ಸುಳಿಯಂಗಿಲ್ಲ. ಎಲ್ಲರೂ ಸುಖ ಸಂತೋಷದಿಂದ ಸಾಮರಸ್ಯದಿಂದ ಬದುಕು ಆ ಭಗವಂತನ ಸೇವೆಯನ್ನ ಮಾಡ್ತಾ ಉದ್ಧಾರ ಆಗಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ಗುರು ಸೇವೆಯನ್ನ ನೀವು ಈ ರೀತಿಯಾಗಿ ಅಲ್ಲಿ ಒಂದು ಕೌದಿಯನ್ನ ತಂದ ಗುರುಪಾದಕ್ಕ
ಅರ್ಪಿಸಿದರೆ ಈ ಗುರು ಸೇವೆಯನ್ನು. ಅದಕ್ಕಾಗಿ ಈ ಕೌದಿಯ ಕಲೆ ಅಂತಕ್ಕಂಥದ್ದು ಉಳಿಬೇಕು, ಬೆಳಿಬೇಕು. ಆಮೇಲೆ ಇದು ಅಳಿಸಿ ಹೋಗಬಾರ್ದು, ನಾಶ ಆಗಬಾರ್ದು, ಹೋಗಬಾರ್ದು. ಇದೊಂದು ಕಲೆ, ಇದೊಂದು ಜ್ಞಾನದ ಸಂದೇಶವನ್ನು ಸಾರತೈತಿ. ನಮಗೆಲ್ಲರೂ ಒಂದಾಗಿ ಬದುಕುವುದರಿಂದ ನಮ್ಮಲ್ಲಿ ಶಕ್ತಿ ಅಂತಕ್ಕಂಥ, ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತತಿ ಅಂತಕ್ಕಂಥ ಸಂದೇಶವನ್ನು ಹೇಳ್ತತಿ ಕೌದಿ. ಅಲ್ಲಿ ಕಲೆಯನ್ನು ಉರುಳಿಸ್ತತಿ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಎಲ್ಲರೂ ನಾವು ಕೂಡ ಗುರುವಿನ ಮಾರ್ಗದರ್ಶನದಿಂದ ಜ್ಞಾನವನ್ನ ಪ್ರಾಪ್ತಿಯನ್ನು ಮಾಡಿಕೊಂಡು ನಾವು ಇಂಥ ಪುಣ್ಯ ಕಾರ್ಯಗಳನ್ನ, ವಿಶೇಷವಾಗಿರ್ತಕ್ಕಂಥ ಪುಣ್ಯ ಕಾರ್ಯ ಇವತ್ತು ಕೌದಿ ಸೇವೆ ಮಾಡೋದಂತಂದ್ರೆ ಈಗೆಲ್ಲ ಹಿಂದಿನ ಕಾಲದೊಳಗೆಲ್ಲ ಹಿರಿಯರು ಕೌದಿಗಳನ್ನ ಹೊಲಿತಾ ಇದ್ರು. ಈಗೆಲ್ಲ ದಿನಕ್ಕೆ ಅದು ಮರು ಆಗ್ತಾ ಹೋಗ್ತೈತಿ. ಎಲ್ಲರೂ ಈಗ ಅದನ್ನ ನಮಗ್ ಕೌದಿ ಹೊಲಿಯಕ್ಕೆ ಬರಂಗಿಲ್ಲ ಅಂತಕ್ಕಂಥದ್ದು ಪರಿಸ್ಥಿತಿ ಬಂದೈತಿ. ಆದ್ರೆ ಈಗ ಮತ್ತೆ ಮರುಕಳಿಸಿ ಅದು ಹಿಂದಿನ ಒಂದು ಸಂಸ್ಕೃತಿ ಕಲೆ ಮತ್ತೆ ಮರಳಿ ಬಂದು ನೀವು ಎಲ್ಲರೂ ಅದನ್ನ ಪ್ರಯತ್ನ ಮಾಡಿ ಕಲಿತುಕೊಂಡು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಆಮೇಲೆ ಗುರು ಸೇವೆ, ಆಮೇಲೆ ಭಕ್ತಿ ಜ್ಞಾನವನ್ನು ಪಡೆದುಕೊಂಡು ಎಲ್ಲರೂ ಆ ಸದಾಶಿವ ಅಜ್ಜನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸುಖ ಶಾಂತಿ ಆಯುರ ಆರೋಗ್ಯ ಐಶ್ವರ್ಯ ಆ ಭಗವಂತ ನಿಮಗೆಲ್ಲರಿಗೂ ಒದಗಿಸ್ಲಿ ಅಂತ ಕೇಳ್ತಾ ಪ್ರಾರ್ಥನೆ ಮಾಡ್ತಾ ನನ್ನೊಂದೆರಡು ಮಾತುಗಳನ್ನು ಮುಕ್ತಾಯ.